ರಜನಿಕಾಂತ್ 173ನೇ ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದಾರೆ ಕಮಲ್ ಹಾಸನ್ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಇಬ್ಬರು ದಿಗ್ಗಜರು ಕೂಡ ಪರದೆಯಲ್ಲಿ ನಟಿಸೋಕೆ ನೋಡೋದು ಚೆಂದ. ಆದರೆ ಈಗ ರಜನಿಕಾಂತ್ ಅವರ 173ನೇ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರಾ ಕಮಲ್ ಹಾಸನ್ ಎನ್ನುವಂತಹ ಒಂದು ಮಾತು. ತಲೈವ 173 ಸಿನಿಮಾಗಾಗಿ ಒಂದಾಗಿದ್ದ ರಜನಿ ಮತ್ತು ಕಮಲ್ ಹಾಸನ್ ಎನ್ನುವಂತಹ ಮಾತು. ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಒಳಗಯಾಗನ್ ಕಮಲ್ ಹಾಸನ್ ಏನಿದ್ದಾರೆ, ಸಿನಿ ಪ್ರೇಮಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಡೋಕೆ ಮುಂದಾಗಿದೆ. ಇಬ್ಬರು ಮಹಾ ದಿಗ್ಗಜರು ಒಂದು ವೇಳೆ ಒಂದಾದರೆ ನಿಜಕ್ಕೂ ಕೂಡ ಅದು ನೋಡೋದೇ ನಮ್ಮ ಭಾಗ್ಯ ಅಂತ ಚಿತ್ರದ ಒಂದು ಸಿನಿ ರಸಿಕರಲ್ಲಿ ತಮಿಳುನಾಡಲ್ಲಿ ಸಾಕಷ್ಟು ಖುಷಿ ಪಡ್ತಾರೆ. ಯಾಕಂದರೆ ಸೂಪರ್ ಸ್ಟಾರ್ ಆಗಿದ್ದಾರೆ ರಜನಿಕಾಂತ್ ಮತ್ತು ಯಾಗನ ಅಂತ ಏನು ಕರಿತೀವಿ ಅಂದರೆ ಕಮಲ್ ಹಾಸನ್ ಕೂಡ ತುಂಬ ಉತ್ತಮವಾದಂತಹ ನಟ. ಅವರ ಒಂದು ನಟನೆ ಬಗ್ಗೆ ಮಾತನಾಡೋ ಹಾಗಿಲ್ಲ. ರಜನಿಕಾಂತ್ ತನ್ನ ಒಂದು ಸ್ಟೈಲ್ನಿಂದ ಒಂದು ಫೇಮಸ್ ಆದರೆ ಕಮಲ್ ಹಾಸನ್ ಅವರ ಒಂದು ನಟನಾ ಶೈಲಿ ಏನಿದೆ, ಯಾವುದೇ ಒಂದು ಪಾತ್ರಗಳನ್ನು ತುಂಬ ಸಲೀಸಾಗಿ ನೀರು ಕುಡಿದಂತೆ ನಟಿಸುವಂತಹ ವ್ಯಕ್ತಿ. ಇಬ್ಬರು ದಿಗ್ಗಜರು ನಾಯಕರೇನಿದ್ದಾರೆ ಇಬ್ಬರು ಕೂಡ ಸರಿಸಮಾನರೇ. ಇವರು ಹೆಚ್ಚು ಇವರು ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ತಮಿಳುನಾಡಲ್ಲಿ ಅಷ್ಟು ದೊಡ್ಡ ಮಟ್ಟದ ಹೆಸರನ್ನು ಹೊಂದಿರುವಂತಹ ಒಂದು ನಾಯಕರು ಇವರು. ಹೀಗಾಗಿ ಸಿನಿ ಪ್ರೇಮಿಗಳಿಗೆ ಇವರಿಬ್ಬರು ಸೇರಿಕೊಂಡು ಗುಡ್ ನ್ಯೂಸನ್ನು ಕೊಟ್ರ ಅನ್ನುವಂತಹ ಒಂದು ಮಾತು. ಈ ದಿಗ್ಗಜರ ಚಿತ್ರ ನಿಜಕ್ಕೂ ಕೂಡ ಬರುತ್ತಾ ಒಂದು ವೇಳೆ ಬಂದರೆ ಅದೇ ನಮ್ಮ ಅದೃಷ್ಟ ಅಂತ ಅಲ್ಲಿ ಎಲ್ಲ ಜನರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಕಂಪನಿ ಏನಿದೆ ಆ ಮೂಲಕ ರಜನಿಕಾಂತ್ ಅವರ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರಾ ಎನ್ನುವಂಥ ಒಂದು ಪ್ರಶ್ನೆ ಇದೆ. ಮಾಡಿದ್ರೂ ಕೂಡ ಅದೇನು ಖುಷಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ರಜನಿಕಾಂತ್ ಇತ್ತೀಚೆಗೆ ರಿಲೀಸ್ ಆದಂಥ ಒಂದು ಸಿನಿಮಾ ಏನಿತ್ತು ಕೂಲಿ, ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಿತ್ತು. ಆದರೆ ಹಿಂದೆ ಬಂದಂಥ ಸಿನಿಮಾಗಳು ಕೂಡ ಜೈಲರ್ ಸಿನಿಮಾ ಅದು ಕೂಡ ಯಶಸ್ಸು ಕಂಡಿತ್ತು. ಹೀಗಾಗಿ ಸಾಲು ಹಿಟ್ಟುಗಳನ್ನು ರಜನಿಕಾಂತ್ ಕೊಡ್ತಾ ಇದ್ದಾರೆ. ಅವರಿಗೆ ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಮಲ್ ಹಾಸನ್ ಅವರ ಚಿತ್ರ ಕೂಡ ವಿಕ್ರಮ್ ಸಿನಿಮಾ ಏನಿತ್ತು ಅದು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತ್ತು. ಅದರ ಪಾರ್ಟ್ 2 ಕೂಡ ರೆಡಿ ಆಗ್ತಾ ಇದೆ. ಅದರ ನಿರೀಕ್ಷೆಯಲ್ಲಿ ಕೂಡ ಜನರಿದ್ದಾರೆ. ಹೀಗಿರುವಾಗ ಈ ಇಬ್ಬರು ನಾಯಕರ ಒಂದು ಚಿತ್ರಗಳು ಏನಾದರೂ ಬಂದರೆ ನಿಜಕ್ಕೂ ಕೂಡ ತಮಿಳುನಾಡಿನ ಒಂದು ಸಿನಿ ರಸಿಕರಿಗೆ ಅಥವಾ ಭಾರತದ ಸಿನಿ ರಸಿಕರಿಗೆ ನಿಜಕ್ಕೂ ಕೂಡ ಅದು ಖುಷಿ ಅಂತಾನೆ ಹೇಳಬಹುದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.